येषाद्यपञ्चकलयशोधरिपूर्णचन्द्रम् श्रीमन्नृसिंहगुरुवरीयवराज्यभृङ्गम् श्रीमन्नरन्तगुरुवर्यसुतम् गुणाभ्यम् सम्पत्कुमारगुरुवर्यमहम् प्रपद्ये वसुदेवसुरम् देवम् कंसचाडूरमर्दनम् देवकी परमानन्दम् कृष्णम् वन्दे जगद्गुरुम्. अर्जुनविहारयोग ಮೊದಲನೇ ಅಧ್ಯಾಯ ಸಾಂಖ್ಯಯೋಗ. ಅರ್ಜುನರಿಗೆ ಬುದ್ಧಿವಾದವನ್ನು ಹೇಳತಕ್ಕಂತಹ ಯೋಗ. ಅದರಲ್ಲಿ ಆತ್ಮ ವಿಷಯವನ್ನು, ಕರ್ಮಯೋಗಕ್ಕೆ ಮುನ್ನುಡಿಯನ್ನು, ಜ್ಞಾನಯೋಗಕ್ಕೆ ಮುನ್ನುಡಿಯನ್ನು ಹೇಳಿ ಇಂದು ಕರ್ಮಯೋಗವನ್ನು ಆರಂಭಿಸಿದ್ದಾರೆ. ಕರ್ಮಯೋಗ ಅಂತಕ್ಕಂಥದ್ದು ಎಲ್ಲರೂ ಮಾಡಬೇಕಾದ್ದೆ. ಕೆಲಸ ಮಾಡೋದು ಕರ್ಮಯೋಗ. ಇದು ಪರಂಪರಾ ಪ್ರಾಪ್ತವಾಗಿರತಕ್ಕಂಥದ್ದು. ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ವಿವಸ್ವಾನ್ಗೆ ಹೇಳ್ದ, ವಿವಸ್ವಾನ್ ಮರುವಿಗೆ ಹೇಳ್ದ. ಹೀಗೆ ರಾಜಋಷಿಗಳಲ್ಲಿ ಚಾಲ್ತಿ ಇತ್ತು, ಕ್ರಮೇಣ ನಿಂತೋಯಿತು ಅಂತ. ಇದು ಶುದ್ಧ ಪರಂಪರಾ ಪ್ರಾಪ್ತ ಅಂತ ಭಗವಂತ ತಿಳಿಸ್ತಾನೆ 2 ಶ್ಲೋಕದಲ್ಲಿ. ಅರ್ಜುನಗೊಂದು ಪ್ರಶ್ನೆ, ಅದು ಸರಿ, ನೀವು ಸೂರ್ಯನಿಗೆ ಹೇಳಿದರೆ ಎಂದರೆ, ಸೂರ್ಯ 28 ಚತುರ್ಮುಖದ ಹಿಂದೆ ಮನ್ವಂತರ ಇತ್ತವನು, ವಯೋಶ್ರುತವನು. ಈಗ 28 ಚತುರೀಗ ಮುಗಿದೋದ್ರಿ, ಈಗ ನೀವಿದ್ದೀರಿ. ಅವರಿಗೆ ನೀವು ಹೇಳಿದ್ರೆ ಹೇಗೆ ನಂಬೋದು ಅಂತಾನೆ. ಅದಕ್ಕೆ ಅವತಾರ ರಹಸ್ಯನ್ ಪರಮಾತ್ಮ ಹೇಳ್ತಾನೆ ಪ್ರಶ್ನೆಗೆ, ನಾನು ಇವತ್ತು ಎದ್ದು ಹೋಗುವವನಲ್ಲ. ಯಾವಾಗ ಧರ್ಮ ಸಂಸ್ಥಾಪನಾರ್ಥಾಯ, ದುಷ್ಟ ಶಿಕ್ಷಣಕ್ಕೂ ಶಿಷ್ಟ ರಕ್ಷಣಕ್ಕೂ ಧರ್ಮ ಸ್ಥಾಪನೆಗೂ ನಾನು ಆವಾಗ ಅವತಾರ ಮಾಡ್ತಾ ಇರ್ತೀನಿ. ಈ ಕೃಷ್ಣಾವತಾರವು ಅದೇ ತರಹವಾಗಿ. ಆದ್ದರಿಂದ ಈ ಅವತಾರ ತಿಳಿದವನಿಗೆ ಜನ್ಮವೇ ಇಲ್ಲ ಅಂತ. ಅಂದ್ರೆ ಪರಮಾತ್ಮ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ, ಯಾವಾಗ ದುಷ್ಟ ಶಿಕ್ಷಣವಾಗಬೇಕು, ಯಾವಾಗ ಶಿಷ್ಟ ರಕ್ಷಣವಾಗಬೇಕು ಅಂತ ಸಂದರ್ಭದಲ್ಲಿ ಭಗವಂತ ನಾವು ತಿಳಿಸ್ತೀನಿ ಅಂತ ಹೇಳಿದ್ದಾನೆ. ಬಹುಮೇ ವಿದೀತಾನಿ ಜನ್ಮ ಅಂತ ಅವತಾರ್ಜುನ ಅಂತಾರೆ. ನಾನು ಎಷ್ಟೋ ಅವತಾರಗಳನ್ನು ತೆಗೆದೆ, ನೀನು ಎಷ್ಟೋ ಹೊಟ್ಟೆಯಲ್ಲಿ ಹುಟ್ಟಿದೆ. ನಿನಗೂ ಒಡವಿಲ್ಲ, ನನಗೂ ಒಡವಿಲ್ಲ. ನೀನು ಅಣು, ನಾನು ವಿಭು. ನಾನು ಸರ್ವವ್ಯಾಪಿ, ನೀನು ಚೇಂಜ್ ಮಾಡ್ತಾ ಇರ್ತೀಯ ಒಂದೊಂದು ದೇಹದಿಂದ ಮತ್ತೊಂದು ದೇಹಕ್ಕೆ. ಅವತಾರ ರಹಿಸವೆಂದು ಹೇಳಿ ಮೇಲೆ 4 ವಿಷಯ ಹೇಳ್ತಾರೆ. ಕರ್ಮಯೋಗದಲ್ಲಿ ಜ್ಞಾನಾಕಾರವನ್ನು ನೋಡಬೇಕು. ಅಂದರೇನು? ಯಾತಕ್ಕೋಸ್ಕರ ಇದನ್ನು ಮಾಡ್ತಾವೆ ಇರತಕ್ಕಂಥ ತಿಳ್ಕೊಂಡು ಮಾಡಿದರೆ ಜ್ಞಾನಾಕಾರವಾಗತ್ತೆ. 2ನೇದು ಕರ್ಮಯೋಗದ ವೈವಿಧ್ಯತೆ, ಇಂಟರ್ ಡಿಸಿಪ್ಲಿನರಿ ಆರ್ ವೆರೈಟೀಸ್. ಒಬ್ಬರು ಒಂಥರ, ಒಬ್ಬರು ಪಾರಾಯಣ ಮಾಡ್ತಾರೆ, ಒಬ್ಬರು ಜಪ ಮಾಡ್ತಾರೆ, ಒಬ್ಬರು ಹೋಮ ಮಾಡ್ತಾರೆ, ಒಬ್ಬರು ಪೂರಕ, ರೇಚಕ, ಕುಂಭಕ ಅಂತಂದ್ಬಿಟ್ಟು ಅಷ್ಟಾಂಗ ಯೋಗವನ್ನು ಮಾಡ್ತಾರೆ. ಸರಿ, ಒಬ್ಬರು ಸುಮ್ಮನೆ ಕೂತ್ಕೊಂಡು ಓದ್ತಾ ಇರ್ತಾರೆ. ಹೀಗೆ ಕರ್ಮಯೋಗದ ವೈವಿಧ್ಯತೆಯನ್ನು ತಿಳಿದುಕೊಳ್ಳಿ. ವೈವಿಧ್ಯತ ಅಂದ್ರೆ ಯಜ್ಞ ಮಾಡಿದ್ರು ಕರ್ಮವೇ, ದ್ರವ್ಯ ಯಜ್ಞ, ಸ್ತಪೋ ಯಜ್ಞ ಹಾಗೆ ಅಂತಂದ್ಬಿಟ್ಟು. ಕೆಲವರು ಕಾಸು ಖರ್ಚು ಮಾಡಿ ಯಜ್ಞ ಮಾಡ್ತಾರೆ, ಕೆಲವರು ತಪಸ್ಸು ವ್ಯರ್ಥ ಮಾಡಿ ಅದನ್ನು ಹೆಸರುಗಳಿಸ್ತಾರೆ. ಆದ್ದರಿಂದ ಈ ಕರ್ಮಯೋಗದ ಕರ್ಮಯೋಗದಲ್ಲಿ ಜ್ಞಾನಾಕಾರವನ್ನು ತಿಳಿದು, ಕರ್ಮದ ವೈವಿಧ್ಯತೆಯನ್ನು ತಿಳಿದು, ಕರ್ಮ ಎಲ್ಲರೂ ಮಾಡಲೇಬೇಕು. ನಿತ್ಯ ಕರ್ಮ, ನೈಮಿತ್ಯ ಕರ್ಮ ಸಕಲರೂ ಮಾಡಲೇಬೇಕು. ಇಲ್ಲದೆ ಹೋದರೆ ಅವನು ಅಶುಚಿ, ವೇದಾಧ್ಯಯನಕ್ಕೂ ತಕ್ಕನಾಗುವುದಿಲ್ಲ ಅಂತ ಹೇಳಿ ಕರ್ಮದಲ್ಲಿ ಅಡಗಿರತಕ್ಕಂತಹ ಜ್ಞಾನಾಂಶಕ್ಕೆ ಪ್ರಾಧಾನ್ಯವನ್ನು ಕೊಡಬೇಕು. ಜ್ಞಾನಾಂಶದಲ್ಲಿ ಕರ್ಮವನ್ನು,
ಪರಮಾಂಶದಲ್ಲಿ ಜ್ಞಾನವನ್ನು ನೋಡುವನು ಬಹಳ ಮೇಧಾವಿ ಅಂತ ಹೇಳ್ತಾರೆ. ಆದ್ದರಿಂದ ದ್ರವ್ಯಯಜ್ಞ ಸ್ತಪೋಯಜ್ಞ ಅಂತಂದ್ಬಿಟ್ಟು ಕೆಲವರು ಒಬ್ಬೊಬ್ರು ಒಂದೊಂದ್ ತರ ತಪಸ್ಸು ಮಾಡಿ ನನ್ನ ತಿಳಿಯಕ್ಕೆ ಕಷ್ಟಪಡ್ತಾರೆ. ಆದ್ದರಿಂದ ನೀನು ಇವೆಲ್ಲವನ್ನು ತಿಳಿದು ಕರ್ಮಯೋಗಕ್ಕೆ ಮಾಡೋದೇ ಒಳ್ಳೆಯದು. ಕನ್ಕ್ಲೂಷನ್. ಸರಿ, ಏನು ಇದರಲ್ಲಿ ಹೇಳ್ತಕ್ಕಂಥದ್ದು? ಕರ್ಮಯೋಗವನ್ನು ಅನುಸರಿಸು, ಅಭ್ಯಸಿಸು, ಆಚರಿಸು. ಇದೆಲ್ರಿಗೂ ಅಂದರೆ ಜ್ಞಾನಯೋಗ ಮಾಡುತ್ತಿರುವವರೆಗೂ ಸಹ ಕರ್ಮಯೋಗವೇ ಸಹಾಯಕ್ಕೆ ಬರೋದು. ಆಮೇಲೆ ಜ್ಞಾನಯೋಗಕ್ಕೂ ಕರ್ಮಯೋಗಕ್ಕೂ ಅಭ್ಯಸಿಸುವುದರೊಡನೆ ಜ್ಞಾನದಲ್ಲಿ ಕರ್ಮವನ್ನು, ಕರ್ಮದಲ್ಲಿ ಜ್ಞಾನವನ್ನು ನೋಡಬೇಕು. ಪಶ್ಯೇತ್ ಸರ್ವಕರ್ಮಣ. ಆಮೇಲೆ ಜ್ಞಾನದ ಸ್ವರೂಪವನ್ನು ತಿಳಿದು ಕರ್ಮದ ವೈವಿಧ್ಯತೆಯನ್ನು ತಿಳಿದು ಕರ್ಮದಲ್ಲಿ ಜ್ಞಾನಾಂಶವನ್ನು ನೋಡಿ ಪ್ರಸಂಗಾತ್ ಅವತಾರ ರಹಸ್ಯವನ್ನು ಹೇಳ್ತಾನೆ ಪರಮಾತ್ಮ. ಆದ್ದರಿಂದ ಜ್ಞಾನವನ್ನು ಅಡಗಿಸಿ ಕರ್ಮಯೋಗವನ್ನು ಮಾಡಿ ಕರ್ಮಯೋಗದಲ್ಲಿ ಅಡಗಿರತಕ್ಕಂತಹ ಜ್ಞಾನಾಂಶತ್ತಿನ ಪ್ರಾಧಾನ್ಯತೆಯನ್ನು ಹೇಳುವುದರಿಂದ ಇದಕ್ಕೆ ಜ್ಞಾನಯೋಗ ಎಂದು ಹೆಸರಾಯಿತು. ಇದಿಷ್ಟು ಇಂಟ್ರಡಕ್ಷನ್. ಯಾವುದಕ್ಕೋಸ್ಕರವಾಗಿ ಹೇಳ್ತಾ ಇರೋದೆಲ್ಲ ಕರ್ಮಯೋಗವೇ, ಅದರಲ್ಲಿ ಜ್ಞಾನಯೋಗ ಅಂತ ಟೈಟಲ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಪ್ರತಿ ಕಾರ್ಯದಲ್ಲೂ ಜ್ಞಾನಾಂಶವಿದೆ. ಜ್ಞಾನವಿಲ್ಲದೆ ಮಾಡಿದ್ರೆ ಕೆಲಸ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ನೀನು ಪ್ರತಿ ಕಾರ್ಯದಲ್ಲೂ ಜ್ಞಾನಾಂಶವನ್ನು ನೋಡಿ ಕಾರ್ಯದಲ್ಲಿ ಮುನ್ನಡೆಯಬೇಕು ಅನ್ನತಕ್ಕಂಥ ವಿಷಯವನ್ನು ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಅರ್ಜುನರಿಗೆ ಮೊದಲು ಆತ್ಮಸ್ವರೂಪವನ್ನು ಉಪದೇಶಿಸಿದ. ಸಾಂಖ್ಯ ಅಂದ್ರೆ ಆತ್ಮ ಅಂತ ಹೆಸರಿಕೊಟ್ರು. ಸಾಂಖ್ಯ ಯೋಗ ಅಂತಂದರೆ ಆತ್ಮಕ್ಕೆ ಅಳಿವಿಲ್ಲ, ದೇಹಕ್ಕೆ ಅಳಿವಿದೆ ಎನ್ನುವ ವಿಷಯ ತಿಳ್ಕೊಂಡು ಆತ್ಮರುಗಳು ನಿತ್ಯರು, ಹುಟ್ಟು ಸಾವಿಲ್ಲದವರು, ದೇಹಕ್ಕಿಂತ ಬೇರೆ ಯಾರವರು, ಪರಮಾತ್ಮನಿಗಿಂತ ಬೇರೆ ಯಾರವರು, ಅನಂತರು ಎಂದು ತಿಳಿಸಿದರು. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ಆತ್ಮರುಗಳು ಮೊದಲು ತಮ್ಮ ಸ್ವರೂಪವನ್ನು ಮೆರೆಯಬೇಕು. ನಿನ್ನ ಸ್ವರೂಪವನ್ನು ನೀ ಧರಿದರೆ ಭಗವತ್ ಸ್ವರೂಪವನ್ನು ಸುಲಭವಾಗಿ ಅರಿಯಬಹುದು. ತಾವು ಭಗವಂತನಿಗಾಗಿಯೇ ಇರುವವರು, ತಾವು ಭಗವಂತನಿಗೆ ಸೇರಿದವರು, ತಮಗೆಂದರಿಗೂ ಆ ಭಗವಂತನ ಅಂತರಾತ್ಮ ಆಗಿರುವನು. ಆ ಭಗವಂತನನ್ನು ಸೇರುವುದೇ ತಮಗೆ ಪರಮ ಪುರುಷಾರ್ಥ ಎಂಬುದನ್ನು ಅರಿಯುವುದಕ್ಕೆ ತನ್ನ ಸ್ವರೂಪವನ್ನು ತಿಳಿಯುವುದು ಅವಶ್ಯಕವು. ಅದಕ್ಕೆ ಮೊದಲ ಅಧ್ಯಾಯ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮೊದಲಾಧ್ಯಾಯ, ಪರಸ್ಪರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಮೇಲಾಧ್ಯಾಯ. ಶ್ರೀಕೃಷ್ಣ ಪರಮಾತ್ಮನು ಆತ್ಮಸ್ವರೂಪವನ್ನು ಮೊದಲು ಉಪದೇಶಿಸಿದ. ಹೀಗೆ ತಾವು ಶರೀರಕ್ಕಿಂತ ಬೇರೆ ಯಾರು ಎಂಬ ಅರಿವಿನಂತೆ ಕರ್ಮಯೋಗವನ್ನು ಅನುಷ್ಠಿಸಿ ಅದರಿಂದ ನೇರವಾಗಿಯೋ ಅಥವಾ ಜ್ಞಾನಯೋಗದ ಮೂಲಕವೋ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದನ್ನು ತಿಳಿಸಿದನು. ಕರ್ಮಯೋಗ ತಿರುಳನ್ನು ತಿಳಿಸಿ ಅದರಿಂದ ಜ್ಞಾನಯೋಗವೆಂದು ಹೇಳುವ ಸ್ಥಿತಪ್ರಜ್ಞತೆ ಉಂಟಾಗುವುದೆಂದು ಕರ್ಮಯೋಗದ ತಿರುಳನ್ನು ತಿಳಿಸಿ ಅದರಂತೆ ಜ್ಞಾನಯೋಗವೆಂದು ಹೇಳುವ ಸ್ಥಿರಪ್ರಜ್ಞತೆ ಉಂಟಾಗುವುದೆಂದು, ಆ ಸ್ಥಿರಪ್ರಜ್ಞತೆ ಆತ್ಮದರ್ಶನವನ್ನುಂಟು ಮಾಡುವುದೆಂದು ಸಂಗ್ರಹವಾಗಿ ನಿರೂಪಿಸಿದ 2ನೇ ಅಧ್ಯಾಯದಲ್ಲಿ.
ಆತ್ಮದರ್ಶನಕ್ಕೆ ಉಪಾಯವಾದ ಕರ್ಮಯೋಗ ಮತ್ತು ಜ್ಞಾನಯೋಗಗಳ ವಿವರಗಳನ್ನು 3, 4, 5 ಮತ್ತು 6ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಆತ್ಮದರ್ಶನಕ್ಕೆ ಕರ್ಮಯೋಗದ ವಿಚಾರವನ್ನು 3, 4, 5 ಆಗಿ ತಿಳಿಸಿದ್ದಾನೆ. ಅರ್ಜುನ ಕೇಳಿದ ಪ್ರಶ್ನೆಗೆ ಸಮಾಧಾನಗಳನ್ನು ಕೃಷ್ಣ ಹೇಳಿ ಅಂಶಗಳನ್ನು ಸ್ಪಷ್ಟಪಡಿಸಿದ್ದಾನೆ. ಈ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗ ಇವು ಬೇರೆ ಬೇರೆಯಾದ 2 ಮಾರ್ಗಗಳೆಂದು ಸಾಧಕರು ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಇವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬಹುದೆಂದು, ಆದರೂ ಇವುಗಳೆರಡರಲ್ಲಿ ಕರ್ಮಯೋಗವನ್ನು ಆರಿಸಿಕೊಳ್ಳುವುದೇ ಒಳ್ಳೆಯದೆಂದು ಹೇಳಿ ಮಾಡುವ ಕರ್ಮಗಳ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಜ್ಞಾನಯೋಗವನ್ನು ಕೈಕೊಳ್ಳುವ ಸಮರ್ಥರಾಗಿದ್ದರು ಸಹ ಲೋಕದ ಜನರಿಗೆ ಸರಿಯಾದ ಮಾರ್ಗ ತೋರುವುದಕ್ಕಾಗಿ ಕರ್ಮಯೋಗವನ್ನು ಅನುಸರಿಸಬೇಕು. ಪ್ರಕೃತಿಯ ಗುಣಗಳಾದ ಸತ್ವರಜಸ್ತಮೋ ಗುಣಗಳು ಅವುಗಳೇ ಅನುರೂಪವಾಗಿ ಕಾರ್ಯಗಳನ್ನು ಮಾಡುತ್ತವೆ ಎಂದು ಅನುಸಂಧಾನ ಮಾಡುತ್ತಾ ತಾನು ಕೆಲಸದಲ್ಲಿ ಪ್ರವರ್ತನಾಗಿರುವಾಗಲೂ ಅಕರ್ತೃತ್ವವನ್ನು ಅನುಸಂಧಾನ ಮಾಡಲೇಬೇಕು. ಎಲ್ಲರಿಗೂ ನಿಯಾಮಕನು ಆತ್ಮನು ಆದ ಭಗವಂತನಲ್ಲಿ ಗುಣಕೃತವಾದ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಕರ್ಮಗಳನ್ನು ಮಾಡಬೇಕು ಎಂದು ತಿಳಿಸಿ ಕರ್ಮಯೋಗ ವಿಧಾನವನ್ನು ಬ್ರಹ್ಮನನ್ನು ಉಪದೇಶಿಸಿ ಕರ್ಮಯೋಗ ಮಾಡುವ ವಿಧಾನವನ್ನು ಉಪದೇಶಿಸಿದ್ದಾನೆ ಕೃಷ್ಣ ಪರಮಾತ್ಮ. ಸರಿ, ಪ್ರಶ್ನೆ, ಮೊದಲನೇ ಪ್ರಶ್ನೆ. 8 ಪ್ರಶ್ನೆ ಇದೆ ಇದರಲ್ಲಿ. ಮೊದಲನೇ ಪ್ರಶ್ನೆ ಏನು? ದೇವ ಸ್ಥಿತಪ್ರಜ್ಞೆ ಎಂದು ಹೇಳುವ ಜ್ಞಾನನಿಷ್ಠೆಯಿಂದ ಆತ್ಮಾವಲೋಕನವಾಗುವುದರೆಂದು ಹೇಳಿದೆಯಷ್ಟೇ. ಎಲ್ಲಾ ಇಂದ್ರಿಯಗಳು ಮತ್ತು ಮನಸ್ಸಿನ ವ್ಯಾಪಾರಗಳನ್ನು ತಡೆಯುವುದರಿಂದ ಆ ಜ್ಞಾನನಿಷ್ಠೆ ಉಂಟಾಗುವುದರೆಂದು ತಿಳಿಸಿದೆ. ಹೀಗೆ ಎಲ್ಲಾ ಇಂದ್ರಿಯಗಳ ವ್ಯಾಪಾರಗಳನ್ನು ನಿಲ್ಲಿಸುವುದರ ಮೂಲಕ ಆತ್ಮಾವಲೋಕವನ್ನು ಸಾಧಿಸಬೇಕೆಂದಲ್ಲವೇ ನೀನು ಹೇಳಿದರು? ನಿನ್ನ ಅಭಿಪ್ರಾಯದಲ್ಲಿ ಹೀಗೆ ಜ್ಞಾನಯೋಗ ಕರ್ಮಯೋಗಕ್ಕಿಂತ ಹೆಚ್ಚಾದನಾದರೆ ನನ್ನೇಕೆ ಸಕಲೇಂದ್ರಿಯ ವ್ಯಾಪಾರಗಳಿಂದ ಕರ್ಮಯೋಗ ತಿಳಿಸುವೆ? ಅಪ್ಪ ಜನಾರ್ದನ, ಒಂದೊಡನೆ ಕೂಡಿಕೊಂಡಂತೆ ಹೇಳಿದ ಈ ಮಾತುಗಳಿಂದ ನನ್ನ ಬುದ್ಧಿ ನೀರು ಮೋಹಕ್ಕೊಳಪಡಿಸುವಂತೆ ತೋರುತ್ತದೆ. ಆದ್ದರಿಂದ ಒಂದೆರಡನ್ನು ಬೆರೆಸದೆ ಬಂದ ಮಾತುಗಳು, ಅದರಿಂದ ನಾನು ನಟಿಸಬೇಕಾದ ಪ್ರಶ್ನೆಯನ್ನು ಪಡೆಯುತ್ತೇನೆ. ಅಪ್ಪ ಅನಘನಾದ ಕೃಷ್ಣ, ಅರ್ಜುನ, ನಾನು ಮೊದಲು ಹೇಳಿದ್ದನ್ನು ಸರಿಯಾಗಿ ತಿಳಿಯಲಿಲ್ಲ. ಬೇರೆ ಬೇರೆ ರೀತಿಯ ಅಧಿಕಾರಿಗಳಿಂದ ಕೂಡಿದ ಈ ಲೋಕದಲ್ಲಿ ಇರುವ ಬೇರೆ ಬೇರೆ 2 ಮಾರ್ಗಗಳನ್ನು ನಾನು ಹೇಳಿದೆ. ಒಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಮೋಕ್ಷಾಭಿಲಾಷೆ ಉಂಟಾದವರೆಲ್ಲ ಜ್ಞಾನಯೋಗಕ್ಕೆ ತಟ್ಟನೆ ಅಧಿಕಾರಿಗಳಾಗಲಾರರು. ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಕೇವಲ ಪರಮಪುರುಷನ ಆರಾಧನೆ ಎಂಬ ಭಾವದಿಂದ ಮಾಡಿದ ಕರ್ಮಗಳಿಂದ ಮನಸ್ಸಿನ ಕಶ್ಮಲವೆಲ್ಲ ಮೊದಲು ತೊಡೆದು ಹಾಕಬೇಕು. ಆಮೇಲೆ ಜ್ಞಾನಯೋಗಕ್ಕೆ ಅಧಿಕಾರ ಬರುತ್ತದೆ. ಸಾಂಖ್ಯರಿಗೆ ಎಂದರೆ ಜೀವಾತ್ಮನ್ನೇ ಚಿಂತಿಸಬಲ್ಲವರಿಗೆ ಜ್ಞಾನಯೋಗವೆಂದು, ವಿಷಯಗಳಲ್ಲಿ ವ್ಯಾಕುಲವಾಗಿ ಬ್ರಹ್ಮಬುದ್ಧಿ ಉಳ್ಳವರಿಗೆ ಕರ್ಮಯೋಗವು ಸಿದ್ಧಿಸುತ್ತದೆ. ಧನಂಜಯ, ಶಾಸ್ತ್ರೀಯವಾದ ಕರ್ಮಗಳನ್ನು ಆರಂಭ ಮಾಡದಿದ್ದ ಮಾತ್ರಕ್ಕೆ ಜ್ಞಾನಯೋಗ ಉಂಟಾಗುವುದಿಲ್ಲ. ಆರಂಭಿಸಿದ ಶಾಸ್ತ್ರೀಯ ಕರ್ಮವನ್ನು ತ್ಯಾಗ ಮಾಡಿದರಿಂದಲೂ ಜ್ಞಾನನಿಷ್ಠೆ ಉಂಟಾಗರು. ಇಷ್ಟರಿಂದ ಸಿದ್ಧಿಯನ್ನು ಪಡೆಯಲಾರ. ಸುಮ್ಮನೆ ಕಾಮ ಬಿಟ್ಟು ಬಿಟ್ಟು ಸನ್ಯಾಸ ತಗೊಂಡ್ಬಿಟ್ರೆ ಸಿಕ್ಕೋಗುತ್ತೆ ಅಂದ್ರೆ ಜ್ಞಾನನಿಷ್ಠೆ.
ಹಾಗಾದರೆ ಬರುವುದರಿಂತು ಹೆಂಗ್ ಬರುತ್ತೆ ಸ್ವಾಮಿ ಹೇಳಿ? ಎರಡನೇ ಪ್ರಶ್ನೆ. ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾ ಅವುಗಳಿಂದ ಭಗವಂತನನ್ನು ಆರಾಧಿಸಬೇಕು. ಇದರಿಂದ ತಮ್ಮ ತಮ್ಮ ಪಾಪರಾಶಿಯನ್ನು ಹೋಗಲಾಡಿಸಿಕೊಳ್ಳಬಹುದು. ಹೀಗೆ ಇಂದ್ರಿಯಗಳಿಂದ ಜಯಿಸಿದವರು ಜ್ಞಾನನಿಷ್ಠೆಯನ್ನು ಹೊಂದುತ್ತಾರೆ. ಹೇ ಧನಂಜಯ, ಈ ಲೋಕದಲ್ಲಿರುವ ಯಾವನೇ ಆಗಲಿ ಏನಾದರೂ ಕೆಲಸವನ್ನು ಮಾಡುವ ಒಂದು ಕ್ಷಣವೂ ಇರಲಾರ. ಪ್ರಾಚೀನ ಕರ್ಮಕ್ಕನುಗುಣವಾಗಿ ಎಲ್ಲರೂ ಗುಣಗಳಿಗೆ ವಶವಾಗಿದ್ದಾರೆ. ಆ ಗುಣಗಳು ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬುವು. ತಾವು ಪ್ರಾಚೀನ ಕರ್ಮಕ್ಕನುಗುಣವಾಗಿ ಎಲ್ಲರೂ ಗುಣಗಳಿಗೆ ವಶವಾಗಿದ್ದಾರೆ. ಆ ಗುಣಗಳು ಸತ್ವರಜಸ್ತಮಸ್ಸು ಎಂಬುವು. ಇವು ಪ್ರಕೃತಿಯಿಂದ ಹುಟ್ಟಿದವು ಮತ್ತು ಅಭಿವೃದ್ಧಿ ಹೊಂದುತ್ತಿರುವವು. ಆದ್ದರಿಂದ ಹೇ ಅರ್ಜುನ, ಲೋಕದ ಜನರು ಈ ಗುಣಗಳಿಗೆ ಅಧೀನರಾಗಿರುವುದರಿಂದ ಕರ್ಮಯೋಗ ಮಾಡದೆ ಜ್ಞಾನಯೋಗ ಉಂಟಾಗದು. ಕರ್ಮಯೋಗದಿಂದ ಪಾಪನಾಶವಾಗುತ್ತದೆ. ಪಾಪನಾಶವಾದರೆ ಈ ಗುಣಗಳು ಅವರಿಗೆ ವಶವಾಗುವುವು. ಆದ್ದರಿಂದ ಮೋಕ್ಷಕ್ಕಾಗಿ ಪ್ರವೃತ್ತಿ ಮಾಡಲು ಅನುಕೂಲವಾಗುತ್ತದೆ. ಆಗ ಅವರ ಅಂತಃಕರಣ ನಿರವವಾಗಿರುತ್ತದೆ. ಏಕೆಂದರೆ ರಜಸ್ಸು ಮತ್ತು ತಮಸ್ಸುಗಳು ಪ್ರಾಬಲ್ಯ ಅಡಗುತ್ತದೆ ಮತ್ತು ಅವುಗಳಿಂದಾಗುವ ರಾಗದ್ವೇಷಗಳು ಹೋಗುತ್ತವೆ. ಆದ್ದರಿಂದ ಹೇಳುತ್ತೇನೆ, ಕರ್ಮಯೋಗ ಮಾಡಿ ಅದರಿಂದ ಪ್ರಾಚೀನ ಪಾಪವನ್ನು ನಾಶಗೊಳಿಸರೆ ಇದರಲ್ಲಿ ಜ್ಞಾನಯೋಗ ಸಿದ್ಧಿ ಇರಲಿಲ್ಲ. ಇಂದ್ರಿಯಗಳನ್ನು ಎದುರಾಥ ನೀನು ಹೇಳಿದಂತೆ ಕರ್ಮಯೋಗ ಮಾಡದೆ ನೇರವಾಗಿ ಜ್ಞಾನಯೋಗದಲ್ಲಿ ಏಕೆ ತೊಡಗಬಾರದು? ಹಾಗಾಗಿ ಹೆಸರು ಏನಾದೀದು? ಇವಂದೇ ರಡ್ಡವಾದ ಅರ್ಜುನಂದು. ನಾ ಕರ್ಮಯೋಗ ಹಾಗೆ ಶುರು ಮಾಡಿಬಿಟ್ರೆ ಅಂತಾನೆ. ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಕಷ್ಟಪಟ್ಟು ದೂರ ಮಾಡಿದರು ಆ ವಿಷಯಗಳನ್ನೇ ಮನಸ್ಸಿನಲ್ಲಿ ನೆನೆಯುವನು. ಆದ್ದರಿಂದ ಅವನು ಮಿಥ್ಯಾಚಾರಣೆ ಎನಿಸುವನು. ಕರ್ಮಯೋಗದಿಂದ ಪಾಪವನ್ನು ಕಳೆದು ಹಾಕದೆ ಕಾರಣ ಮನಸ್ಸು ಅಂಥವನಿಗೆ ವಶವಾಗಿರುವುದಿಲ್ಲ. ಅವನು ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸಿದರೂ ಆತ್ಮನಲ್ಲಿ ಮನಸ್ಸು ವಿವೇಕವಾಗಿರುವುದು. ಆದ್ದರಿಂದ ಅಂಥವನು ಆತ್ಮನನ್ನು ನೆನೆಯದೆ ವಿಷಯಗಳನ್ನೇ ನೆನೆಯುವನು. ಅವನ ಸಂಕಲ್ಪ ಒಂದಾದ ನಡವಳಿಕೆಯೇ ಬೇರೆಯಾಗುವುದು. ಅವನು ತನ್ನ ಯಂತ್ರದಲ್ಲಿ ಅವನು ಆತ್ಮಜ್ಞಾನಕ್ಕೆ ಪ್ರಯತ್ನಿಸಿದರು ಆತ್ಮರಿಂದ ಮನಸ್ಸು ವಿಮುಖವಾಗಿರುವುದು. ಆದ್ದರಿಂದ ಅಂಥವನು ಆತ್ಮನನ್ನು ನೆನೆಯದೆ ವಿಷಯಗಳನ್ನೇ ನೆನೆಯುವನು. ಅವನ ಸಂಕಲ್ಪ ಒಂದಾದರೆ ನಡವಳಿಕೆಯೇ ಬೇರೆಯಾಗುವುದು. ಅವನು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿ ಸಂಸಾರದಲ್ಲಿ ಸಿಕ್ಕಿ ಬೀಳುವನು. ಆದ್ದರಿಂದಲೇ ಮೊದಲು ಜ್ಞಾನಯೋಗಕ್ಕೆ ಹೋಗಬಾರದು ಎಂದು ನಾನು ಹೇಳಿದ್ದರು. ತನ್ನ ಇಂದ್ರಿಯಗಳನ್ನು ಶಾಸ್ತ್ರೀಯವಾದ ಕರ್ಮಗಳಲ್ಲಿ ತೊಡಗಿಸಬೇಕು. ಆತ್ಮಾವಲೋಕನಕ್ಕಾಗಿ ಯತ್ನಿಸಿದವ ಮನಸ್ಸಿಂದ ಹೀಗೆ ಮೊದಲಿಂದ ರೂಢಿಯಾಗಿರುವ ಕರ್ಮಗಳನ್ನು ಅನಾಸಕ್ತಿಯಿಂದ ಯಾವನು ಮಾಡುವನೋ ಅವನ ಎಚ್ಚರವನ್ನು ಹೊಂದುತ್ತಾನೆ. ಏಕೆಂದರೆ ಅವನಲ್ಲಿ ಯಾವ ಪ್ರಮಾದಕ್ಕೂ ಆಸ್ಪದ ಇರುವುದಿಲ್ಲ. ಆದ್ದರಿಂದ ಕುಂತಿದನೆಯೇ ಪ್ರಕೃತಿ ಸಂಸರ್ಗ ಹೊಂದಿ ಇರುವ ನೀನು ಅನುಷ್ಠಿಸಲು ಸುಲಭವಾದುದು ಪ್ರಮಾದವಿಲ್ಲದುದು ಆದ ಕರ್ಮಯೋಗವನ್ನೇ ಮಾಡು. ಜ್ಞಾನನಿಷ್ಠೆಗಿಂತ ಇದು ಶ್ರೇಷ್ಠವಾದುದು. ಜ್ಞಾನ ನಿಷ್ಠೆಗೆ ಅಧಿಕಾರಿಯಾದವನಿಗೂ ಸಹ ಕರ್ಮನಿಷ್ಠೆಯೇ ಒಳ್ಳೆಯದು. ಜ್ಞಾನನಿಷ್ಠೆಯನ್ನು ಮೊದಲು ಅಭ್ಯಾಸ ಮಾಡಿರುವುದಿಲ್ಲ. ಅದು ಮಾಡಲು ಕಷ್ಟಕರ. ಅದರಲ್ಲಿ ಪ್ರಮಾದಗಳಿಗೆ ಆಸ್ಪದ ಉಂಟು. ಇವು ಯಾವುವೂ ಕರ್ಮನಿಷ್ಠೆಗೆ ಇಲ್ಲ. ಎಲ್ಲ ಕರ್ಮಗಳನ್ನು ಬಿಟ್ಟು ಬಿಟ್ಟು
ಜ್ಞಾನಯೋಗ ಮಾಡುವುದೆಂದು ಹೊರಟರೆ ನಿನಗೆ ಶರೀರದ ಹರಣವು ನಿಷ್ಠಿ அடுத்த ಪ್ರಶ್ನೆ. ಭಗವನ್ ಜ್ಞಾನಯೋಗಕಾರಿಗೂ ಕರ್ಮಯೋಗವೇ ಶ್ರೇಯಸ್ಕರವೆಂದೇನು ಹೇಳುತ್ತೀಯೇ, ಇದು ಸರಿ ಇರಬಹುದು. ಆದರೆ ದ್ರವ್ಯಾರ್ಜನೆ, ಮಹಾಯಜ್ಞಗಳು ಇವುಗಳನ್ನು ಮಾಡುವಾಗ ಅಹಂಕಾರ ಮಮಕಾರಗಳಿಗೂ ರಾಗದ್ವೇಷ ಅಭಿನಿವೇಶಗಳಿಗೂ ಆಸ್ಪದವಾಗುವುದಲ್ಲವೇ? ಇವು ಮನಸ್ಸನ್ನು ವ್ಯಾಕಲಗೊಳಿಸುತ್ತವೆ ಎಂದರೆ ನಾಶವಾಗದೆ ಬೆಳೆದಿರುವ ಪ್ರಾಚೀನವು ಪ್ರಬಲವೂ ಆದ ಕರ್ಮ ವಾಸನೆ ಮತ್ತೆ ಹೀಗೆ ಎರಡು ಕ್ರಮಾದಿಗಳಿಂದ ನಾಶವಾಗದೆ ಉಳಿದಿರುವ ಪ್ರಾಚೀನ ಪ್ರಬಲವಾದ ಕರ್ಮವಾಸನೆ ಮತ್ತೆ ಈಗ ಮಾಡುವ ಕರ್ಮದಿಂದ ಹೆಚ್ಚಾಗಿ ಸಂಸಾರಕ್ಕೆ ಮಣ್ಣು ಚೆಲ್ಲುವುದಿಲ್ಲವೇ? ಪ್ರಶ್ನೆ. ಉತ್ತರ. ಅರ್ಜುನ, ನಿನ್ನ ಸಂದೇಹಕ್ಕೆ ಕಾರಣವಿಲ್ಲ. ಯಜ್ಞವೇ ಮೊದಲಾದ ಶಾಸ್ತ್ರೀಯ ಕರ್ಮಗಳಿಗಾಗಿ ಮಾಡುವ ದ್ರವ್ಯಾರ್ಜನೆ ಮೊದಲಾದ ಕರ್ಮಗಳು ಬಂಧಕವಲ್ಲ. ಇವುಗಳಿಂದ ಬೇರೆಯಾದ ಅಂದರೆ ಆತ್ಮಾತ್ಮೀಯ ಪ್ರಯೋಜನಕ್ಕಾಗಿ ಮಾಡುವ ಕರ್ಮಗಳು ಸಂಸಾರಿ ಚೇತನರಿಗೆ ಬಂಧಕವಾಗುತ್ತವೆ. ಆದ್ದರಿಂದಲೇ ಕೌಂತೆಯ, ಯಜ್ಞಾರ್ಥಕ್ಕಾಗಿ ದ್ರವ್ಯಾರ್ಜನಾದಿ ಕರ್ಮಗಳನ್ನು ಮುಕ್ತಸಂಗನಾಗಿ ಧರಿಸು, ನಡೆಸು. ಅವು ನಿನಗೆ ಬಂಧಕವಾಗುವುದಿಲ್ಲ. ಆ ಯಜ್ಞಾದಿಗಳಿಂದ ಪುನೀಹಿತರು ಆ ಯಜ್ಞಾದಿಗಳಿಂದ ಭಗವಂತನನ್ನು ನೀವು ಆರಾಧಿಸಿದರೆ ಅದರಿಂದ ಪ್ರೀತನಾದ ಪರಮಪುರುಷನು ಅನಾದಿ ಕಾಲ ಪ್ರವೃತ್ತವಾದ ಕರ್ಮ ವಾಸನೆಯನ್ನು ತೊಡೆದು ಹಾಕಿ ವ್ಯಾಕುಲತೆಯನ್ನು ಹೊರಡಿಸಿ ಆತ್ಮಾವಲೋಕನವನ್ನು ಅನುಗ್ರಹಿಸುತ್ತಾನೆ. ಅರ್ಜುನ, ಸರ್ವೇಶ್ವರನೂ ಸೃಷ್ಟಿಕರ್ತನೂ ಪರಮಾತ್ಮನಾದ ಪ್ರಜಾಪತಿಯು ಅಚೇತನ ಸಮಾನರಾಗಿದ್ದ ಚೇತನರನ್ನು ನೋಡಿ ಕರುಣೆಯಿಂದ ಕೂಡಿ ಅವರ ಉದ್ಧಾರ ಮಾಡಲು ಸೃಷ್ಟಿ ಮಾಡಿದನು. ಆಗ ಅವರನ್ನೇ ಯಜ್ಞಗಳನ್ನು ಸೃಷ್ಟಿಸಿದನು ಮತ್ತು ಅವರನ್ನು ಕುರಿತು ನನ್ನ ಆರಾಧನಾ ರೂಪವಾದ ಯಜ್ಞದಿಂದ ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ. ನನ್ನ ಆರಾಧನಾ ರೂಪವಾದ ಯಜ್ಞದಿಂದ ನಿಮ್ಮ ಅಭಿವೃದ್ಧಿ ಮಾಡಿಕೊಳ್ಳಿ. ಈ ಯಜ್ಞವು ನಿಮಗೆ ಇಷ್ಟವಾದ ಪರಮಪುರುಷಾರ್ಥವನ್ನು ಅದಕ್ಕನುಗುಣವಾದ ಆಶೆಗಳನ್ನು ತುಂಬಿಕೊಡಲಿ. ದೇವತಾರಾಧನಾ ರೂಪವಾದ ಈ ಯಜ್ಞದಿಂದ ನನ್ನ ಶರೀರಭೂತರಾದ ದೇವತೆಗಳನ್ನು ನೀವು ಆರಾಧಿಸಿ. ಯಜ್ಞದಿಂದ ನೀವು ಆರಾಧಿಸಿದ ದೇವತೆಗಳು ನೀವು ಅಪೇಕ್ಷಿಸಿದ ಅನ್ನ ಪಾನಾದಿಗಳನ್ನು ನಮಗಿತ್ತು ನಿಮ್ಮನ್ನು ಶ್ರೇಯಿಸಲಿ. ಹೀಗೆ ಒಬ್ಬರನ್ನೊಬ್ಬರು ವಾದಿಸುವಾಗ ಒಬ್ಬರನ್ನೊಬ್ಬರು ನನ್ನ ಶರೀರಭೂತನಾದ ದೇವತೆಗಳನ್ನು ನೀವು ಆರಾಧಿಸಿ. ಯಜ್ಞದಿಂದ ನೀವು ಆರಾಧಿಸಿದ ದೇವತೆಗಳು ನೀವು ಅಪೇಕ್ಷಿಸಿದ ಅನ್ನಪಾನಾದಿಗಳನ್ನು ನಿಮಗಿತ್ತು ನಿಮ್ಮನ್ನು ಪೋಷಿಸಲಿ. ಹೀಗೆ ಒಬ್ಬರನ್ನೊಬ್ಬರು ಭಾವಿಸುವವರಾಗಿ ಪರಮಶ್ರೇಯಸ್ಸಾದ ಮೋಕ್ಷವನ್ನು ಪಡೆಯುವವರಾಗಿ ಯಜ್ಞಗಳಿಂದ ನೀವು ಆರಾಧಿಸಿದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ನೀಡುತ್ತಾರೆ. ಆದರೆ ತಮ್ಮ ಆರಾಧನೆಗಾಗಿ ಅವರು ಕರುಣಿಸುವುದನ್ನು ಅವರಿಗೆ ಸಲ್ಲಿಸದೆ ಯಾರು ಊಟ ಮಾಡುವನೋ ಅವನು ಚೋರನೇ ಸರಿ ಎಂದು ಹೇಳಿದನು. ಆದುದರಿಂದ ಎಳೆ ಧನಂಜಯ, ಇಂದ್ರಾದಿ ಸಕಲ ದೇವತೆಗಳಿಗೂ ಆತ್ಮನಾಗಿರುವ ಪರಮಾತ್ಮ ಆರಾಧನಕ್ಕಾಗಿ ಆ ಪರಮಪುರುಷನನ್ನು ಆರಾಧಿಸಿ ಆ ಶ್ರೇಯಸ್ಕರವಾದ ಶೇಷಯಾನ
ಪರಸ್ಪರ ಆ ಶೇಷ ಪ್ರಸಾರದಿಂದ ದೇಹ ಪೋಷಣೆಯನ್ನು ಯಾರು ಮಾಡುವರೋ ಅವರು ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಆದರೆ ಯಾರು ದೇವತೆಗಳಿಗೋಸ್ಕರ ಕೊಡಲ್ಪಟ್ಟದನ್ನು ಅವರಿಗೆ ಸಲ್ಲಿಸದೆ ತಮಗೋಸ್ಕರ ಪಾಕ ಮಾಡಿ ಊಟ ಮಾಡುವವರು ಅಂಥ ಪಾಪಾತ್ಮರು ತಮ್ಮ ಪಾಪವನ್ನೇ ಲೂಟಿ ಮಾಡುತ್ತಾರೆ. ಅದೊಂದು ಬಹಳ ಹೇಗೆ ಲೋಕದಲ್ಲಿ ಎಲ್ಲವೂ ಯಜ್ಞದಿಂದುಂಟಾಗುವುದೆಂದು ಹೇಳುತ್ತೆ ಕೇಳು. ಅಂದರಿಂದ ಸರ್ವ ಪ್ರಾಣಿಗಳು ಶರೀರಗಳುಂಟಾಗುತ್ತವೆ. ಅನ್ನೋದ್ಭವಂತಿ ಭೂತಾನಿ. ಮಳೆಯಿಂದ ಅನ್ನವುಂಟಾಗುತ್ತದೆ. ಪರ್ಜನ್ಯಾದ ಅನ್ನ ಸಂಭವ. ಯಜ್ಞದಿಂದ ಮಳೆ, ದ್ರವ್ಯಾರ್ಜನಾದ ಕರ್ಮಗಳಿಂದ ಯಜ್ಞ, ಆ ಬಗೆಯಾದ ಕರ್ಮಗಳು ಪ್ರಕೃತಿ ಪರಿಣಾಮ ರೂಪವಾದ ಶರೀರಗಳಿಂದ ಆಗುತ್ತವೆ. ಆದ್ದರಿಂದ ಕರ್ಮಯೋಗ, ಜ್ಞಾನಯೋಗ ಮೊದಲಾದವುಗಳಿಗೆ ಅಧಿಕಾರಿಗಳಾದವರೆಲ್ಲರ ಶರೀರವು ಯಜ್ಞ ಸಾಪೇಕ್ಷವಾದವು. ಆದ್ದರಿಂದ ಭಗವಂತನಿಗೆ ಪ್ರವರ್ತಿತವಾದ ಈ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ, ಯಾರು ಯಜ್ಞ ಮಾಡಿ ಅದರಲ್ಲಿ ಯಾರು ಯಜ್ಞ ಮಾಡಿ ಅದರಲ್ಲಿ ಮಿಕ್ಕುವುದನ್ನು ದೇಹ ಪೋಷಣೆ ಮಾಡುವುದಿಲ್ಲವೋ ಅವನು ಪಾಪ ಮಾಡಲೇ ಬದುಕುತ್ತಾನೆ. ಯಜ್ಞಶಿಷ್ಟಾಶಿನಃ, ಅವನು ಬಾಳು ಪಾವನ ಪರಿಣಾಮವೇ ಆಗುತ್ತದೆ. ಅಂಥವನು ಆತ್ಮಾರಾಮನಾಗದೆ ಇಂದ್ರಿಯಗಳಲ್ಲೇ ವಿಹರಿಸುವನು. ಅಂಥವನ ಜೀವನ ವ್ಯರ್ಥವಾಗುತ್ತದೆ. ಏಕೆಂದರೆ ಅವನಿಗೆ ಆತ್ಮಾವಲೋಕನ ಸಂಭವಿಸದೆ ಕೇವಲ ವಿಷಯಭೋಗದಲ್ಲಿ ಆಸಕ್ತಿ ನಿಲ್ಲುತ್ತದೆ. ಅಂಥವನು ಜ್ಞಾನಯೋಗಕ್ಕೆ ಯತ್ನಿಸಿದರೂ ಸಫಲನಾಗುವುದಿಲ್ಲ. ಅರ್ಜುನ, ಜ್ಞಾನಯೋಗಾಧಿಕಾರಿಯೂ ಸಹ ಅವಶ್ಯವಾಗಿ ಕರ್ಮ ಮಾಡಲೇಬೇಕು. ಆದರೆ ಯಾರಿಗೆ ಕರ್ಮದ ಅವಶ್ಯಕತೆ ಇಲ್ಲವೆಂದರೆಯ, ಯಾವನು ಜ್ಞಾನಯೋಗ, ಕರ್ಮಯೋಗ ಮೊದಲಾದ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಆತ್ಮಾಭಿಮಾನದಿಂದ ಜ್ಞಾನಯೋಗಾಧಿಕಾರಿಯು ಸಹ ಅವಶ್ಯವಾಗಿ ಕರ್ಮ ಮಾಡಲೇಬೇಕು. ಆದರೆ ಯಾರಿಗೂ ಕರ್ಮದ ಅವಶ್ಯಕತೆ ಇಲ್ಲವೆಂದರೆಯ, ಯಾವನು ಜ್ಞಾನಯೋಗ, ಕರ್ಮಯೋಗ ಮೊದಲಾದ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಆತ್ಮಾಭಿಮಾನಾಗಿದ್ದಾನೆಯೋ, ಆತ್ಮನಲ್ಲಿಯೇ ತೃಪ್ತಿ ಹೊಂದಿದ್ದಾನೆಯೋ, ಇದರ ವಿಷಯಗಳಲ್ಲಿ ಸಂತೋಷ ಹೊಂದದೆ ಆತ್ಮನಲ್ಲೇ ಸಂತುಷ್ಟನಾಗಿದ್ದಾನೆಯೋ, ಎಂದರೆ ಯಾವನಿಗೆ ಆತ್ಮದರ್ಶನವಾಗಿದೆಯೋ ಅಂಥವನು ಆತ್ಮದರ್ಶನಕ್ಕಾಗಿ ಮಾಡಬೇಕಾಗದೇನೂ ಇಲ್ಲ. ಇವನು ಆತ್ಮದರ್ಶನಕ್ಕಾಗಿ ಸಾಧನೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಮಾಡದೇ ಹೋದರೆ ಯಾವ ಅನರ್ಥವೂ ಇಲ್ಲ. ಏಕೆಂದರೆ ಅವನಿಗೆ ಆತ್ಮದರ್ಶನ ಮೊದಲೇ ಸಿದ್ಧಿಸಿರುವುದು. ಅಂಥವನು ಆತ್ಮ ವ್ಯತಿರಿಕ್ತವಾದ ಸಕಲ ವಸ್ತುಗಳಲ್ಲಿಯೂ ವಿಮುಖನಾಗಿರುವನು. ಅವುಗಳಲ್ಲಿ ಅಂಥವನು ಆತ್ಮ ವ್ಯತಿರಿಕ್ತವಾದ ಸಕಲ ವಸ್ತುಗಳಲ್ಲಿಯೂ ವಿಮುಖನಾಗಿರುವನು. ಅವುಗಳಲ್ಲಿ ಅವನು ಸ್ವೀಕರಿಸಬೇಕಾದ ಅಂಶ ಯಾವುದೂ ಇಲ್ಲ. ಅಂಥವನು ಸಾಧನೆಯಲ್ಲಿ ತೊಡಗಬೇಕಾಗಿಲ್ಲ. ಆದರೆ ಅರ್ಜುನ, ಸಾಧನೆ ಮಾಡಲಾರಂಭಿಸಿದವನಿಗೆ ಕರ್ಮಯೋಗವೇ ಶ್ರೇಯಸ್ಕರ. ಜ್ಞಾನಯೋಗಿಯೂ ಕರ್ಮವನ್ನು ಬಿಟ್ಟಿರಲಾರ. ಆದ್ದರಿಂದ ಹೇ ಪಾರ್ಥ, ಆತ್ಮಪ್ರಾಪ್ತಿ ಆಗುವವರೆಗೆ ಮಾಡಲೇಬೇಕಾದದೆಂದು ತಿಳಿದು ಕರ್ಮವನ್ನು ಆಸಂಗದಿಂದ ಮಾಡು. ಹೀಗೆ ಆಸಕ್ತಿಯನ್ನು ಬಿಟ್ಟು ಬಿಟ್ಟು ನಾನು ಮಾಡುವುದಲ್ಲ ಎಂಬ ಭಾವನೆಯೊಡನೆ ಕರ್ಮವನ್ನು ಮಾಡಿದರೆ ಆ ಕರ್ಮಯೋಗದಿಂದ ಆತ್ಮನನ್ನು ಸಾಕ್ಷಾತ್ಕರಿಸುವೆ. ಪ್ರಶ್ನೆ ಅರ್ಜುನನದು. ಕೃಷ್ಣ, ಜ್ಞಾನಯೋಗಾಧಿಕಾರಿಯು ಕರ್ಮಯೋಗವನ್ನು ಮಾಡುವುದೇ ಒಳಿತು ಎಂದೆ. ಅಂಥವರು ಯಾರಾದರೂ ಇದ್ದಾರೆಯೇ? ಕೃಷ್ಣ, ರಾಜಋಷಿಗಳು
ಜ್ಞಾನಿಗಳಲ್ಲಿ ಆಗ್ರೇಸರರು ಆದಿ ಜನಕ ಮೊದಲಾದವರು ಕರ್ಮಯೋಗದಿಂದಲೇ ಆತ್ಮಪ್ರಾಪ್ತಿಯನ್ನು ಪಡೆದರು. ಅವರು ಜ್ಞಾನಯೋಗವನ್ನು ಮಾಡಲು ಸಮರ್ಥರೇ ಆಗಿದ್ದರು, ಆದರೂ ಕರ್ಮಯೋಗವನ್ನೇ ಅನುಸರಿಸಿದರು. ಅರ್ಜುನ, ಮೋಕ್ಷವನ್ನು ಬಯಸುವವನು ಮೊದಲು ಜ್ಞಾನಯೋಗವನ್ನು ಆರಂಭಿಸಲು ಆಗುವುದಿಲ್ಲ, ಆದರೂ ಕರ್ಮಯೋಗವನ್ನೇ ಅನುಸರಿಸಬೇಕು. ಅರ್ಜುನ, ಮೋಕ್ಷವನ್ನು ಬಯಸುವವನು ಮೊದಲು ಜ್ಞಾನಯೋಗವನ್ನು ಆರಂಭಿಸಿ ಅರ್ಹನಾಗುವುದಿಲ್ಲ ಆರಂಭಿಸಲು ಅರ್ಹನಾಗುವುದಿಲ್ಲ. ಆದ್ದರಿಂದ ಮೊದಲು ಕರ್ಮಯೋಗವನ್ನೇ ಆರಂಭಿಸಬೇಕೆಂದು ಹೇಳಿದೆ. ಜ್ಞಾನಯೋಗವನ್ನು ಆರಂಭಿಸಲು ಅರ್ಹರವರು ಸಹ ಕರ್ಮಯೋಗವನ್ನೇ ಕೈಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದೆ. ಈ ಮೂರು ಲೋಕಗಳಲ್ಲಿಯೂ ನನ್ನಿಚ್ಛೆಯಂತೆಯೇ ಇರುತ್ತಿರುವವನು ಸರ್ವೇಶ್ವರನು, ಸರ್ವಜ್ಞನು, ಆಪ್ತಕಾಮನು ಆದ ನಾನು ಮಾಡಬೇಕಾದ ಕರ್ಮ ಎಳ್ಳಷ್ಟೂ ಇಲ್ಲ, ನಾನು ಪಡೆಯದು ಯಾವುದೂ ಇಲ್ಲ, ಕರ್ಮದಿಂದ ನಾನು ಪಡೆಯಬೇಕಾದದು ಯಾವುದೂ ಇಲ್ಲ. ಆದರೂ ಲೋಕ ಸಂಗ್ರಹಕ್ಕಾಗಿ ಅಲ್ಲ, ಲೋಕದ ಜನರಿಗೆ ದಾರಿ ತೋರುವುದಕ್ಕಾಗಿ ಕರ್ಮ ಮಾಡುತ್ತಲೇ ಇರುತ್ತೇನೆ. ಆರನೇ ಪ್ರಶ್ನೆ ಏನಂತ? ಭಗವನ್ನೇ, ನೀನು ಏಕೆ ಕರ್ಮ ಮಾಡಬೇಕು? ಮಾಡಿದ್ರೆ ಏನು ಹಾನಿ ಇಲ್ವಲ್ಲ, ನೀನ್ ಯಾದಕ್ಕಪ್ಪ ಕೆಲಸ ಮಾಡ್ತೀಯ? ಅಪ್ಪ ಫಲ್ಗುಣ, ನಾನು ಸ್ವೇಚ್ಛೆಯಿಂದ ಲೋಕವನ್ನು ಉದ್ಧರಿಸಲು ಅವತರಿಸಿದ್ದರು ಶಿಷ್ಟ ಜನರಲ್ಲಿ ಅಗ್ರೇಸರರಾದ ವಸುದೇವರಿಗೆ ಮಗನಾಗಿರುವುದರಿಂದ ನನ್ನ ಕುಲಕ್ಕೆ ವಿಚಿತವಾದ ಕರ್ಮವನ್ನು ಶ್ರದ್ಧೆಯಿಂದ ನಾನು ಮಾಡದೇ ಹೋದರೆ, ನಾನು ಮಾಡಿದರೆ ಧರ್ಮವೆಂದು ತಿಳಿದು ಎಲ್ಲಾ ಮನುಷ್ಯರು ನನ್ನನ್ನೇ ಸರ್ವಶಃ ಅನುಸರಿಸುತ್ತಾರೆ. ಹಾಗೇ ಮಾಡಿ ಆತ್ಮಪ್ರಾಪ್ತಿ ಆತ್ಮಪ್ರಾಪ್ತಿಯನ್ನು ಪಡೆಯದೇ ಹೋಗಿ ಪ್ರೇರಾಗುತ್ತಾರೆ. ನಾನು ಕರ್ಮವನ್ನು ಮಾಡದೇ ಹೋದರೆ ಈ ಲೋಕಗಳು ಹೀಗೆ ನಷ್ಟವಾಗಿ ಹೋಗುತ್ತವೆ. ಶಿಷ್ಟಕುರಿಗಳ ಸಂಕಟಕ್ಕೆ ನಾನೇ ಕಾರಣವಾಗುತ್ತೇನೆ. ಈ ಪ್ರಜೆಗಳನ್ನು ನಾನು ನಾಶಗೊಳಿಸಿ ಪಡೆದಂತಾಗುವುದು. ಅರ್ಜುನ, ನೀನು ಪಾಂಡವ ಪುತ್ರ, ಯುಧಿಷ್ಠಿರನ ತಮ್ಮ, ಶಿಷ್ಟರಲ್ಲಿ ಅಗ್ರೇಸರ. ಆದ್ದರಿಂದ ನೀನು ಲೋಕದ ಜನರಿಗೆ ಮಾರ್ಗ ತೋರುವುದಕ್ಕಾಗಿ ಕರ್ಮಯೋಗವನ್ನೇ ಅನುಸರಿಸಬಹುದು. ಅರ್ಜುನ, ಆತ್ಮಸ್ವರೂಪವನ್ನು ಚೆನ್ನಾಗಿ ಅರಿಯದ ಕರ್ಮಯೋಗಾಧಿಕಾರಿಗಳು ಜ್ಞಾನಯೋಗ ಮಾಡಲು ಅಧಿಕಾರವಿಲ್ಲದವರಾಗಿ ಹೇಗೆ ಕರ್ಮಯೋಗವನ್ನೇ ಆತ್ಮದರ್ಶನಕ್ಕಾಗಿ ಅನುಷ್ಠಿಸುವರೋ, ಹಾಗೆಯೇ ಆತ್ಮಸ್ವರೂಪವನ್ನರಿತ ಜ್ಞಾನಯೋಗಾಧಿಕಾರಿಗಳು ಜ್ಞಾನಯೋಗಕ್ಕೆ ಅಶಕ್ತರಾದ ಕೆಲವರು ತಮಗೆ ರೂಢಿಯಾಗಿರುವ ಕರ್ಮಯೋಗವನ್ನು ಮಾಡುತ್ತಿರುವಾಗ ಆತ್ಮಾವಲೋಕನಕ್ಕೆ ಕರ್ಮಯೋಗಕ್ಕಿಂತ ಬೇರೆ ಯಾರು ಜ್ಞಾನಯೋಗವೆಂಬ ಆತ್ಮಾವಲೋಕನ ಸಾಧನವೆಂದು ಅವರಿಗೆ ಹೇಳಿ ಅವರ ಬುದ್ಧಿಯನ್ನು ಕೆದರಬಾರದು. ಎಲ್ಲವನ್ನೂ ತಿಳಿದ ಜ್ಞಾನಯೋಗ ಶಕ್ತನೂ ಸಹ ಮೇಲೆ ಹೇಳಿದಂತೆ ಕರ್ಮಯೋಗವನ್ನೇ ಮಾಡಬೇಕು ಮತ್ತು ಜ್ಞಾನಯೋಗದ ಅಪೇಕ್ಷೆಯೇ ಇಲ್ಲದೆ ಕರ್ಮಯೋಗವೇ ಆತ್ಮಾವಲೋಕನದ ಸಾಧನವಾಗುವುದನ್ನು ತಿಳಿಸಬೇಕು ಮತ್ತು ಇತರರಿಗೆ ಸಂತೋಷವನ್ನುಂಟು ಮಾಡಬೇಕು. ಪ್ರಕೃತಿಯ ಗುಣಗಳಾದ ಸತ್ವರಜಸ್ತಮಸ್ಸು ಈ ಕಾರ್ಯಗಳನ್ನು ಮಾಡಿಸುತ್ತವೆ. ಹೀಗಿರುವಾಗ ತಾನೇ ಕರ್ತ ಎಂದು ಪ್ರಕೃತಿಯಲ್ಲಿ ಆತ್ಮಬುದ್ಧಿಯಲ್ಲಿ ಅಜ್ಞಾನಿಯು ತಿಳಿಯುತ್ತಾನೆ. ಆದರೆ ಕರ್ಮಯೋಗವನ್ನು ಅನುಷ್ಠಿಸುವ ತತ್ವಜ್ಞಾನಿ ಸತ್ವಾಗುಣ ವಿಭಾಗವನ್ನು ಆದ ಕರ್ಮ ವಿಭಾಗವನ್ನು ಚೆನ್ನಾಗಿ ಬೆರೆತವನು.
ಎಲ್ಲವನ್ನೂ ತಿಳಿದ ಜ್ಞಾನಯೋಗ ಶಕ್ತನೂ ಸಹ ಮೇಲೆ ಹೇಳಿದಂತೆ ಕರ್ಮಯೋಗವನ್ನೇ ಮಾಡಬೇಕು. ಮತ್ತು ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಕರ್ಮಯೋಗವೇ ಆತ್ಮಾವಲೋಕದ ಸಾಧನವುಂಟಾಗುವುದೆಂದು ತಿಳಿಸಬೇಕು. ಮತ್ತು ಇತರರಿಗೆ ಸಂತೋಷವನ್ನುಂಟು ಮಾಡಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞ ತಲೆಯು ಈಶ್ವರ ಭೋಜನಂ ಅಂತಾನೆ. ಎಲ್ಲರೂ ಸಂತೋಷಕ್ಕೆ ಮಾಡಲು ಅದೇ ಒಂದು ಈಶ್ವರ ಪೂಜೆ. ಪ್ರಕೃತಿಯ ಗುಣಗಳಾದ ಸತ್ವರಸ್ಸು ತಮಸ್ಸು ಈ ಕಾರ್ಯವನ್ನು ಮಾಡಿಸುತ್ತವೆ. ಹೀಗಿರುವಾಗ ತಾನೇ ಕರ್ತ ಎಂಬ ಪ್ರಕೃತಿಯಲ್ಲಿ ಆತ್ಮಬುದ್ಧಿಯಿಂದ ಅಜ್ಞಾನಿಯು ತಿಳಿಯುತ್ತಾನೆ. ಆದರೆ ಕರ್ಮಯೋಗವನ್ನು ಅನುಷ್ಠಿಸುವ ತತ್ವಜ್ಞಾನಿ ಸತ್ವಾದಿ ಗುಣ ವಿಭಾಗವನ್ನು ಆಯಾ ಕರ್ಮ ವಿಭಾಗವನ್ನು ಅರಿತವನಾಗಿ ಸತ್ವರಜಸ್ತಮೋ ಗುಣಗಳು ಅವುಗಳ ಕಾರ್ಯಗಳನ್ನು ಪ್ರವರ್ತಿಸುತ್ತಿವೆ ಎಂದು ತಿಳಿದವನಾಗಿ ನಾನು ಕರ್ತ ಎಂದು ತಿಳಿಯುವುದಿಲ್ಲ. ಅರ್ಜುನ, ಆತ್ಮದರ್ಶನಕ್ಕಾಗಿ ಯತ್ನಿಸುವ ಸಾಧಕರು ಪ್ರಕೃತಿಯ ಗುಣಗಳಿಂದ ಮೋಹಿತರಾಗಿ ಅವುಗಳ ಕ್ರಿಯೆಗಳನ್ನು ತೊಡಗುತ್ತಾರೆ. ಆದರೆ ವಿವಿಕ್ತವಾದ ಆತ್ಮಸ್ವರೂಪದ ಚಿಂತನದಲ್ಲಿ ತೊಡಗುವುದಿಲ್ಲ. ಜ್ಞಾನಯೋಗಕ್ಕೆ ಅವರ ಶಕ್ತಿಯಲ್ಲದ ಕಾರಣ ಅವರಿಗೆ ಕರ್ಮಯೋಗಿ ಅಧಿಕಾರ ಉಂಟು. ಎಲ್ಲವನ್ನೂ ಅರಿತ ಜ್ಞಾನಯೋಗ ಅಧಿಕಾರಿಗಳು ಅಂತಹ ಮರಣಾಧಿಕಾರಿಗಳನ್ನು ಆಲಯಕ್ಕೆ ಶ್ರೇಷ್ಠನಾದವನು ಸಹ ಲೋಕ ಸಂಗ್ರಹಕ್ಕಾಗಿ ಕರ್ಮಯೋಗವನ್ನೇ ಮಾಡಬೇಕು. ಇದು ಸಂಬರಿ ಎಲೈ ಪಾರ್ಥ, ಎಲ್ಲಾ ಆತ್ಮರುಗಳು ಪರಮಾತ್ಮನಾದ ನನಗೆ ಶರೀರಭೂತರಾದವರು. ಭಗವಂತನಾದ ನಾನೇ ಎಲ್ಲರಿಗೂ ಅಂತರಾತ್ಮ. ಎಲ್ಲರನ್ನೂ ನೇಮಿಸುವನು ನಾನು. ಎಲ್ಲರಿಗೂ ಆಧಾರನು ನಾನು. ಸರ್ವಾತ್ಮನು ಪುರುಷೋತ್ತಮನು ಆದ ನನ್ನಲ್ಲಿ ಗುಣಕೃತವಾದ ಕರ್ತೃತ್ವವನ್ನು ಅನುಸಂಧಾನ ಮಾಡಬೇಕು. ಮಾಡಿಸುವನು ಯಾವನು? ಕೃಷ್ಣ ಪರಮಾತ್ಮ. ಆತ್ಮಸ್ವರೂಪದ ಜ್ಞಾನದಿಂದಲೂಡಿ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡು. ಅವುಗಳನ್ನೆಲ್ಲ ನನ್ನ ಆರಾಧನೆ ಎಂದು ತಿಳಿ. ಹೀಗೆ ಈ ಕರ್ಮಗಳ ಫಲದಲ್ಲಿ ಆಶೆಯನ್ನು ಬಿಡು. ಹೀಗೆ ಮಾಡುವಾಗ ನನ್ನದು ಈ ಕರ್ಮ ಎಂಬ ಮಮತೆಯನ್ನು ತ್ಯಜಿಸು. ಹೀಗೆ ಯುದ್ಧಾದಿ ಕರ್ಮವನ್ನು ಯಾವ ಸಂತಾಪವೂ ಇಲ್ಲದೆ ಮಾಡು. ಭಾರತಮವಾದ ಈ ರಹಸ್ಯವನ್ನು ತಿಳಿ. ಸರ್ವೇಶ್ವರನಾದ ಪರಮಾತ್ಮನೇ ತನಗೆ ಸೇರಿದ ಆತ್ಮನೆಂಬುವ ಕರ್ತೃವಿನ ಮೂಲಕ ತನ್ನದೇ ಆದ ಉಪಕರಣಗಳಿಂದ ನನ್ನ ಪ್ರಯೋಜನಕ್ಕಾಗಿ ತಾನೇ ತನ್ನ ಕಾರ್ಯಗಳನ್ನು ಮಾಡಿಸುವನೆಂದು ಅನುಸಂಧಾನ ಮಾಡಬೇಕು. ನೀನು ಮಾಡುತ್ತಿರುವ ಕರ್ಮ ಮುಗಿಸುವುದರಿಂದ ಕ್ರಮದಲ್ಲಿರುವ ಮಮತೆಯನ್ನು ಬಿಡು. ನೀನು ಮಾಡುವ ಕರ್ಮಗಳಿಂದ ಪ್ರೀತನಾದ ಭಗವಂತನು ಬಂಧನಗಳನ್ನು ಬಿಡಿಸುತ್ತಾನೆ ಎಂದು ತಿಳಿದುಕೋ. ಈ ಅರಿವಿನೊಡನೆ ಪರಮೇಶ್ವರ ಪ್ರೀತ್ಯರ್ಥವ ಕರ್ಮಯೋಗವನ್ನು ಮಾಡು. ಅರ್ಜುನ, ಇದು ನನ್ನ ಮತ. ಇದೇ ಶಾಸ್ತ್ರಾರ್ಥ ಎಂದು ತಿಳಿ. ಯಾರು ಇದನ್ನು ಅನುಷ್ಠಾನ ಮಾಡುವವರೋ ಅವರ ಅನಾನುಕಾರದಿಂದ ಬಂದಿರುವ ಕರ್ಮಗಳೆಲ್ಲದರಿಂದಲೂ ಬಿಡುಗಡೆ ಹೊಂದುತ್ತಾರೆ. ಈ ಉಪದೇಶವನ್ನು ಅನುಷ್ಠಿಸದೆ ಇದ್ದರೂ ಇದರಲ್ಲಿ ಶ್ರದ್ಧೆಯನ್ನು ಹೊಂದಿರುವುದರು, ಹಾಗೆ ಅನುಷ್ಠಾನ ಮತ್ತು ಶ್ರದ್ಧೆ ಇವೆರಡೂ ಇಲ್ಲದಿದ್ದರೂ ಇದರಲ್ಲಿ ಅಸೂಯೆ ಇಲ್ಲದವರು ಸಹ ಕರ್ಮಬದ್ಧರಿಂದ ಬಿಡುಗಡೆ ಪಡೆಯುತ್ತಾರೆ. ಈಗ ಅನುಷ್ಠಿಸದೇ ಇದ್ದರೂ ಇದರಲ್ಲಿ ಶ್ರದ್ಧೆ ಇಟ್ಟು ಎಂದಾದರೂ ಆಚರಿಸುತ್ತಾರೆ. ಈಗ ಶ್ರದ್ಧೆ ಇಲ್ಲದಿದ್ದರೆ ಅಸೂಯೆ ಇಲ್ಲದ ಕಾರಣ ಎಂದಾದರು. ಶ್ರದ್ಧೆ ಈಗ ಶ್ರದ್ಧೆ ಇಲ್ಲದೆ ಇದ್ದರೂ ಅಸೂಯೆ ಇಲ್ಲದೆ ಕಾರಣ ಎಂದಾದರೂ ಶ್ರದ್ಧೆ ಹೊಂದುತ್ತಾರೆ. ಹಾಗೆ ಅನುಷ್ಠಾನ ಮಾಡಿ ಉದ್ಧಾರವಾಗುತ್ತಾರೆ. 7ನೇ ಪ್ರಶ್ನೆ. ದೇವ, ನೀನು ಹೇಳಿ ಈ ಮತವನ್ನು ಅನುಷ್ಠಿಸದೆ ಇದ್ದವರಿಗೆ, ಇದರಲ್ಲಿ ಶ್ರದ್ಧೆ ಇಲ್ಲದವರಿಗೆ ಅಥವಾ ಇದರಲ್ಲಿ ದೋಷವನ್ನೇ ಹೇಳುವವರಿಗೆ ಆಗುವ ಹಾನಿ ಏನು? ಇದು ಗಡ್ಡವಾದ. ಕೃಷ್ಣ, ಅರ್ಜುನ, ಈ ಲೋಕದಲ್ಲಿರುವುದಕ್ಕೆಲ್ಲ ನಾನು ಆಧಾರ. ಇವುಗಳೆಲ್ಲ ನನ್ನ ಶರೀರ. ಇವನ್ನೆಲ್ಲ ನಾನೇ ಕಾರ್ಯದಲ್ಲಿ ತೊಡಗಿಸುವನೆಂಬ ಈ ನನ್ನ ಮಾತನ್ನು ತಿಳಿದು ಯಾರು ಕರ್ಮಾನುಷ್ಠಾನ ಮಾಡುವುದಿಲ್ಲವೋ, ಯಾರು ಇದರಲ್ಲಿ ಶ್ರದ್ಧೆ ಇಡುವುದಿಲ್ಲವೋ, ಯಾರು ಇದರಲ್ಲಿ ಅಸೂಯೆ ತೋರುವರೋ
ಅವರು ಪುರುಷಾರ್ಥ ಪ್ರಾಪ್ತಿಗೆ ಅನರ್ಹರಾಗುತ್ತಾರೆ. ಅಂದರೆ ನಿತ್ಯಕ್ರಮಾನುಷ್ಠಾನ ಮಾಡಲೇಬೇಕು. ವಿಪರೀತ ಜ್ಞಾನವನ್ನು ಹೊಂದಿರುವ ಅವರು ಮೂಢರಾಗುತ್ತಾರೆ. ಅರ್ಜುನ, ಕರ್ಮಯೋಗವನ್ನು ಏಕೆ ಮಾಡಬೇಕೆಂದು ಇದುವರೆಗೆ ತಿಳಿಸುತ್ತೇನೆ. ಇದನ್ನು ಬಿಟ್ಟು ಜ್ಞಾನಯೋಗವನ್ನು ಆರಿಸಿಕೊಳ್ಳುವವರಿಗೆ ಇರುವ ತೊಂದರೆಯನ್ನು ತಿಳಿಸುವೆ ಕೇಳು. ಪ್ರಕೃತಿಗಿಂತ ಆತ್ಮವು ಬೇರೆಯ ಸ್ವರೂಪವುಳ್ಳದೆಂದು ಶಾಸ್ತ್ರಗಳಿಂದ ತಿಳಿದ ಜ್ಞಾನಿಯು ಸಹ ತನ್ನ ಪ್ರಾಚೀನ ವಾಸನೆಗೆ ಅನುಗುಣವಾಗಿ ಪ್ರಾಕೃತವಾದ ವಿಷಯಗಳಲ್ಲಿಯೇ ತೊಡಗುತ್ತಾನೆ. ಪಚಿತ್ ಸಂಬಂಧ ಹೊಂದಿರುವ ಜಂತುಗಳು ಅನಾದಿ ಕಾಲದಿಂದ ಬರುತ್ತಿರುವ ವಾಸನೆಗೆ ಅನುಸಾರವಾಗಿ ನಡೆಯುತ್ತವೆ. ಶಾಸ್ತ್ರದ ನಿಗ್ರಹ ಏನನ್ನು ತಾನೇ ಮಾಡಿತು? ಆ ಪ್ರಬಲತರವಾದ ಪ್ರಾಚೀನ ಕರ್ಮ ವಾಸನೆಯನ್ನು ಶಾಸ್ತ್ರದ ಉಪದೇಶ ತಡೆಯಲಾರದು. ಅಲ್ಲದೆ ಪ್ರಾಚೀನ ವಾಸನೆಯಿಂದ ಉಂಟಾದವು ರಾಗ ಮತ್ತು ದ್ವೇಷಗಳು. ಇಂದ್ರಿಯಗಳು ಆಯಾ ವಿಷಯಗಳನ್ನು ಅನುಸರಿಸಿ ಹೋಗುವುದಕ್ಕೆ ಇವು ಕಾರಣವಾಗಿವೆ. ಇವುಗಳನ್ನು ತಪ್ಪಿಸಲಾಗುವುದಕ್ಕೆಲ್ಲ ಜ್ಞಾನಯೋಗಕ್ಕೆ ಪ್ರಯತ್ನಿಸುವವರನ್ನು ಇದು ಬಲಾತ್ಕಾರವಾಗಿ ತಮ್ಮನಿಗೆ ಸೆಳೆದು ಬಿಡುತ್ತವೆ. ಆದ್ದರಿಂದ ಮೊದಲೇ ಜ್ಞಾನಯೋಗಕ್ಕೆ ಅದು ಇವೆಗೆ ತುತ್ತಾಗಬಾರದು. ಇವೆರಡೂ ಪ್ರಬಲವಾದ ಶತ್ರುಗಳಾಗಿವೆ. ಆದ್ದರಿಂದ ಅರ್ಜುನ, ಸ್ವಲ್ಪ ಅಂಗವೈಕಲ್ಯ ಉಂಟಾದರೂ ಸಹ ಸ್ವಧರ್ಮವಾದ ಕರ್ಮಯೋಗವೇ ಎಚ್ಚರಿಕೆಯಿಂದ ಮಾಡುವ ಜ್ಞಾನಯೋಗಕ್ಕಿಂತ ಶ್ರೇಯಸ್ಕರ. ಕರ್ಮಯೋಗ ಮಾಡುತ್ತಾ ಇವರಿಗೆ ಮರಣವಾದರೂ ಲೇಸೆ. ಅದಕ್ಕೆ ಯಾವ ಅಪಾಯವು ಉಂಟಾಗದ ಕಾರಣ ಮುಂದಿನ ಜನ್ಮದಲ್ಲಿ ಕರ್ಮಯೋಗ ಆರಂಭಿಸಬೇಕಾಗುವುದು. ಆದರೆ ಜ್ಞಾನಯೋಗ ಹಾಗಲ್ಲ. ಅನೇಕ ಅಪಾಯಗಳ ಅದಕ್ಕೊರುವ ಕಾರಣ ಅದು ಭಯಂಕರವಾದುದು. ಸರಿ, 8ನೇ ಪ್ರಶ್ನೆ. ಅರ್ಜುನ, ಅಪ್ಪ ಮಧುಸೂದನ, ಜ್ಞಾನಯೋಗವನ್ನು ಆರಂಭಿಸುವವನಿಗೆ ವಿಷಯಾನುಭವದ ಇಚ್ಛೆ ಇಲ್ಲದಿದ್ದರೂ ಯಾರಿಂದಲೂ ಬಲಾತ್ಕಾರವಾಗಿ ಸೆಳೆಯಲ್ಪಟ್ಟಂತೆ ಪಾಪಕ್ಕೆ ತೊಡಗುತ್ತಾನೆ. ಯಾರ ಪ್ರೇರಣೆಗೆ ಕಾರಣ ತನಗೆ ಇಷ್ಟವಿಲ್ಲದಿದ್ದರೂ ಹೀಗೆ ಪಾಪಕ್ಕೆ ಎಳೆಯಲ್ಪಡುತ್ತಾನೆ. ಯಾರಿಂದ ಇದಾಗತ್ತೆ ಹೇಳ್ರಿ? ಕೃಷ್ಣ, ಅರ್ಜುನ, ಜ್ಞಾನಯೋಗಕ್ಕಾಗಿ ತೊಡಗುತ್ತಿರುವ ಇವರಿಗೆ ಕಾಮ ಮತ್ತು ಕ್ರೋಧಗಳು ಶತ್ರುಗಳು. ಈ ಕಾಮ ರಜೋಗಳಿಂದ ಹುಟ್ಟುವುದು. ಪ್ರಾಚೀನ ವಾಸನೆಯ ಕಾರಣ ಶಬ್ದಾದಿ ವಿಷಯಗಳಿಂದ ಉಂಟಾಗುವ ಈ ಕಾಮ ಎಲ್ಲವನ್ನೂ ನುಂಗುವುದು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ವಿದ್ಯೇನಂ ವೈರಿಣಂ ಈಗ ವೈರಿಣಂ. ಈ ಕಾಮಕ್ಕೆ ಅಡ್ಡಿಯಾದಾಗ ಅಡ್ಡಿಗೆ ಕಾರಣವಾದವರ ಮೇಲೆ ಕ್ರೋಧರೂಪವಾಗಿ ಇದೇ ಪರಿಣಮಿಸುತ್ತದೆ. ಇದು ಮಹಾಪಾಪಿ. ಈ ಕಾಮ ಹೀಗೆ ಜ್ಞಾನಯೋಗಕ್ಕೆ ವೈರಿ ಎಂದು ತಿಳಿ. ಬೆಂಕಿಯನ್ನು 8ನೇ ಪ್ರಶ್ನೆ ಏನಂತ? ಈ ಕಾಮ ಕ್ರೋಧ ಹ್ಯಾಕ್ ಕಂಟ್ರೋಲ್ ಮಾಡೋದು? ತಿಳಿದು ಪಾಪವನ್ನೇ ಮಾಡ್ತಾನ ಮನುಷ್ಯ. ಯಾತಕ್ಕೆ? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಬೆಂಕಿಯನ್ನು ಹೊಗೆ ಹೇಗೆ ಆವರಿಸಿರುವುದೋ, ಕೊಳೆ ಕನ್ನಡಿಯನ್ನು ಹೇಗೋ, ಗರ್ಭಕೋಶವು ಗರ್ಭವನ್ನು ಹೇಗೋ, ಹಾಗೆ ಈ ಕಾಮವು ಎಲ್ಲಾ ಪ್ರಾಣಿಗಳನ್ನು ಆವರಿಸಿರುವುದು. ಅರ್ಜುನ, ಈ ಕಾಮವೇ ವಿಷಯ ವ್ಯಾಮೋಹ ಉಂಟು ಮಾಡುತ್ತೆ. ನಿತ್ಯವೈರಿಯಾಗಿದೆ, ಕಾಮರೂಪಿಯಾಗಿದೆ. ಪಡೆಯಲು ಅನರ್ಹವಾದ ವಿಷಯವಿಲ್ಲದ್ದು, ಕೊನೆ ಇಲ್ಲದುದು. ಆದ ಇದು ಜ್ಞಾನ ಸ್ವಭಾವದ ಚೇತನನ ಆತ್ಮ ವಿಷಯವಾದ ಜ್ಞಾನವನ್ನು ಆವರಿಸಿದೆ. ಈ ಕಾಮವು ಯಾವ ಇಂದ್ರಿಯಗಳಿಂದ ನಿಂತು ಆತ್ಮನ್ನು ಆಕ್ರಮಿಸಿದೆ ಎಂದು ಹೇಳುತ್ತೇನೆ ಕೇಳು. ಬಾಹ್ಯೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಕಾಮಕ್ಕೆ ಆಶ್ರಯವಾಗಿವೆ. ಇವುಗಳ ಮೂಲಕ ಇದು ಆತ್ಮ ವಿಷಯಕವಾದ ಜ್ಞಾನವನ್ನು ಆವರಿಸಿ ಚೇತನನ್ನು ಮೋಹಗೊಳಿಸುತ್ತದೆ. ಆತ್ಮಜ್ಞಾನದಲ್ಲಿ ಹೋಗದಂತೆ ತಡೆದು ವಿಷಯಗಳನ್ನು ಅನುಭವಿಸುವಂತೆ ಸೆಳೆಯುತ್ತದೆ. ಭರತೇಶ್ವರನಾದ ಅರ್ಜುನನೇ, ನೇರವಾಗಿ ಜ್ಞಾನಯೋಗಕ್ಕೆ ಪ್ರಯತ್ನಿಸುವವನನ್ನು ಕಾಮವು ಹೀಗೆ ವಿಷಯಗಳ ಕಡೆ ಸೆಳೆಯುತ್ತದೆ. ಆದುದರಿಂದ ನೀನು ಇಂದ್ರಿಯ ವ್ಯಾಪಾರ ರೂಪವಾದ ಕರ್ಮಯೋಗದಲ್ಲೇ ತೊಡಗು. ಇಂದ್ರಿಯಗಳನ್ನು ಜಯಿಸು. ಆತ್ಮಜ್ಞಾನದ ಮತ್ತು ಅದರ ವಿವೇಕದ ವಿಚಾರವನ್ನು ನಾಶ ಮಾಡುವ ಪಾಪಿಯಾದ ಈ ಕಾಮವನ್ನು ನಾಶಪಡಿಸು. ಅಪ್ಪ ಅರ್ಜುನ, ಜ್ಞಾನಕ್ಕೆ ವಿರೋಧಿಗಳು ಯಾವುವು ಎಂಬುದನ್ನು ಹೇಳುತ್ತೇನೆ ಕೇಳು. ಜ್ಞಾನಕ್ಕೆ ಸ್ಥಿರವಾದವರಲ್ಲಿ ಇಂದ್ರಿಯಗಳು ಪ್ರಬಲವಾದವು. ಇಂದ್ರಿಯಗಳು ವಿಷಯಪರವಾದರೆ ಜ್ಞಾನ ಉದಿಸದು. ಇಂದ್ರಿಯಗಳಿಗಿಂತಲೂ ಮನಸ್ಸು ಹೆಚ್ಚು ವಿರೋಧಿಯಾದರು. ಇಂದ್ರಿಯ ವ್ಯಾಪಾರಗಳು ನಿಂತಾಗಲೂ ಮನಸ್ಸು
ವಿಷಯಪೂರ್ಣವಾದರೆ ಆತ್ಮಜ್ಞಾನ ಉಂಟಾಗದು. ಮನಸ್ಸಿಗಿಂತಲೂ ಬುದ್ಧಿ ಬಲಿಷ್ಠವಾಗದು. ಮನಸ್ಸು ವಿಷಯಪೂರ್ಣವಾಗದಿದ್ದಾಗಲೂ ದುರಾಗ್ರಹ ಮೊದಲಾದವುಗಳಿಂದ ಬುದ್ಧಿ ವಿಪರೀತವಾದ ನಿಶ್ಚಯಗಳಲ್ಲಿ ಪ್ರವರ್ತಿಸಿದರೆ ಜ್ಞಾನ ಉದಿಸದು. ಇವೆಲ್ಲವೂ ಸುಮ್ಮನಾದರೂ ರಜೋಗುಣದಿಂದ ಹುಟ್ಟುವ ಕಾಮ ಸುಮ್ಮನಿರದು. ಅದು ಬುದ್ಧಿಗಿಂತ ಬಲಿಷ್ಠವಾರದು. ಪ್ರಾಚೀನ ಕರ್ಮದ ಕಾರಣ ತಲೆಯೆತ್ತುವ ರಜೋಗುಣ ಮನಸ್ಸನ್ನು ಕೆಡಿಸಿದಾಗ ಈ ಕಾಮ ಹುಟ್ಟುತ್ತದೆ. ಈ ಕಾಮ ಇಂದ್ರಿಯಗಳೇ ಮೊದಲಾದವನ್ನು ವಶಪಡಿಸಿಕೊಂಡು ಬಿಟ್ಟು ಜ್ಞಾನ ಉಂಟಾಗದಂತೆ ತೆರೆದು ಬಿಡುತ್ತದೆ. ಬುದ್ಧಿಗಿಂತಲೂ ಹೆಚ್ಚು ಬಲಿಷ್ಠಬಾರದು ಈ ಕಾಮ ಎಂದು ಚೆನ್ನಾಗಿ ತಿಳಿದು ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ಕರ್ಮಯೋಗದಲ್ಲಿ ನಿಲ್ಲಿಸು. ಅನ್ಯಥಾ ಗೆಲ್ಲಲಾಗದ ಕಾಮ ರೂಪವಾದ ಈ ಶತ್ರುವನ್ನು ನಾಶಪಡಿಸು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಇದನ್ನು ಮೊದಲು ತೊಲಗಿಸು ಅಂತ ಪರಮಾತ್ಮನ ಉಪದೇಶ. ತಿಳಿದು ಪಾಪಕಾರಿ ಮನುಷ್ಯ ಯಾತಕ ಮಾಡ್ತಾನೆ ಅಂತಂದ್ರೆ ಈ ಕಾಮ ಮತ್ತು ಕ್ರೋಧ ಅನ್ನತಕ್ಕಂಥದ್ದು ಆ ಕೆಲಸವನ್ನು ಮಾಡಿಸುವುದರಿಂದ ಅದೆರಡನ್ನು ತಡೆ. ಕಾಮೋಕಾರ್ಷೀತ್ ಮದರಗಾರ್ಷಿ ನಮೋ ನಮಃ ಅಂತಂದ್ಬಿಟ್ಟು ನಾವು ಸಂಧ್ಯಾವಂದನದಲ್ಲೂ ಹೇಳ್ತೇವೆ. ಮತ್ತು ಆ ಉಪಕರ್ಮ ದಿವಸದ ಇಲ್ಲಿ ಈ ಜಪವನ್ನು 1008 ಮಾಡಿ ಆ ದೇವತೆಗೆ ಪ್ರಸನ್ನವಾಗುವಂತೆ ಹೇಳಿ ಸ್ವಲ್ಪ ದೂರ ಇರಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಅಸ್ಮಿನ್ ಪ್ರಥಮಾರಂಭಾಂ ಯದಿಹೇಗವತ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ.